ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇಡೀ ಜಗತ್ತು ನಿಮ್ಮನ್ನ ಬಿಟ್ಟು ಹೋದಾಗ ನಿಮ್ಮೊಟ್ಟಿಗಿರಲು ಬರುವವನೇ ನಿಜವಾದ ಸ್ನೇಹಿತ. ಕೆಲವೊಮ್ಮೆ ಹೇಗಾಗುತ್ತೆ ಅಂದರೆ ಸ್ನೇಹಿತರೆ, ನಾವು ತುಂಬಾ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತೀವಿ. ಓ ಇಲ್ಲ, ಇಂಥವ್ರು ನನಗೆ ಹೀಗೆ ಮಾಡಬಹುದು, ಇಂಥವ್ರು ನನಗೆ ಈ ಒಂದು ಸಹಾಯನ ಮಾಡ್ತಾರೆ, ನಮ್ಮ ಕಷ್ಟ ಕಾಲಕ್ಕೆ ಹಾಗೆ ಬರ್ತಾರೆ ಅಂತ ತುಂಬಾ ಹೋಪ್ಸನ್ನು ಇಟ್ಕೊಂಡಿರ್ತೀವಿ ನಾವು. ಅದು ಹೇಗೆ ಅಂದರೆ ನಮ್ಮ ಮೇಲೂ ಕೂಡ ನಮ್ಗೆ ಅಷ್ಟು ನಂಬಿಕೆ ಇರಲ್ಲ. ಅಷ್ಟು ನಂಬಿಕೆನ ನಾವು ಒಬ್ಬ ವ್ಯಕ್ತಿ ಮೇಲೆ ಇಟ್ಟಿರ್ತೀವಿ. ಆದರೆ ಕೆಲವೊಮ್ಮೆ ಅವರು ಒಂದು ಕಷ್ಟ ಬಂತು ಅಥವಾ ನಮಗೆ ಪ್ರಪಂಚನ ಪ್ರಳಯ ಆಯ್ತಪ್ಪ ಅನ್ನೋ ರೀತಿ ಕೆಲವೊಮ್ಮೆ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಅಂಥ ಸಮಯದಲ್ಲಿ ನಾವು ಯಾರನ್ನ ತುಂಬಾನೇ ನಂಬ್ತೀವೋ ಅಂಥವ್ರೇ ನಮ್ಮ ಜೊತೆ ಇರೋಲ್ಲ. ಆದರೆ ಯಾರು ನಮ್ಗೆ ಈ ವ್ಯಕ್ತಿ ಹಾಗೆ ಬರಲ್ಲ ಅನ್ಸುತ್ತೆ, ಸೊ ಇವ್ರ ಮೇಲೆ ಡೌಟು, ಇವರೇ ನಮಗೆ ಆಗ್ತಾರೆ ಕಷ್ಟಕ್ಕೆ ಅಂತ ಅನ್ನೋರು ಬಂದು ನಮ್ಮ ಜೊತೆಯಾಗಿ ನಿಲ್ತಾರೆ ಸ್ನೇಹಿತರೆ. ಸೊ ಅಂಥವ್ರನ್ನ ಯಾವತ್ತೂ ಕೂಡ ಮರಿಲಿಕ್ಕೆ ಹೋಗ್ಬೇಡಿ. ಅವರು ನಿಮ್ಮ ನಿಜವಾದ ಸ್ನೇಹಿತರಾಗಿರ್ತಾರೆ ಅಂತ ಖಂಡಿತವಾಗ್ಲೂ ನಿಮಗೆ ಅವತ್ತಿನ ದಿನ ಅರ್ಥ ಹಾಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಕೂಡ ಅಷ್ಟೇ, ಯಾರಾದರೂ ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನು ದಯವಿಟ್ಟು ಕಳ್ಕೊಳ್ಳೋಕೆ ಹೋಗ್ಬೇಡಿ. ಆ ನಂಬಿಕೆ ಇಡುವಾಗ ಅವ್ರು ನಿಮ್ಮ ಮೇಲೆ ತುಂಬಾ ಆಲೋಚನೆಗಳನ್ನು, ತುಂಬ ಅಭಿಪ್ರಾಯನ ಇಟ್ಕೊಂಡು ಆ ಒಂದು ನಂಬಿಕೆಯಿಂದ ಒಂದು ಸ್ನೇಹನ ಮುಂದುವರಿಸ್ತಾ ಇರ್ತಾರೆ. ಅದಕ್ಕೆ ನೀವು ಕೂಡ ಆದಷ್ಟು ಬೆಲೆನ ಕೊಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಸೊ ಕೆಲವೊಮ್ಮೆ ನಮ್ಮ ಕೈ ಮೀರಿ ಕೆಲವೊಂದು ಪರಿಸ್ಥಿತಿಗಳು ಬರಬಹುದು. ಆದರೆ ಪರಿಸ್ಥಿತಿಯನ್ನು ನಿಮ್ಮ ಕೈಲಿ ಎಷ್ಟು ನಿಭಾಯಿಸ್ಲಿಕ್ಕೆ ಆಗುತ್ತೆ ಅಷ್ಟು ಒಳ್ಳೆ ರೀತಿಯಾಗಿ ನಿಭಾಯಿಸ್ಕೊಂಡು ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ನಾನು ಹೇಳ್ತೀನಿ. ಸೊ ಕೆಲವೊಮ್ಮೆ ಕೈ ಮೀರಿ ಸಂಬಂಧ ಉಳಿಸೋಕ್ಕಾಗ್ತಾ ಇಲ್ಲ ಅಂತ ಅಂದಾಗ ಬಿಟ್ಬಿಡಿ. ಸೊ ನಿಮ್ಮ ಕಡೆ ಪ್ರಯತ್ನ ಇದ್ದರೆ ಮಾಡಿ, ಇಲ್ಲಾಂದರೆ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಬಟ್ ಆದರೆ ಆ ಒಂದು ಸಂಬಂಧ, ನೀವು ಮಾಡುವಂತಹ ಕೆಲಸ ಇನ್ನೊಬ್ಬರು ಜೀವನನ ಹಾಳು ಮಾಡುವಂತಹ ರೀತಿಯಲ್ಲಿ ಇರೋದು ಬೇಡ ಸ್ನೇಹಿತರೆ. ಅದೊಂದನ್ನು ಮಾತ್ರ ನಾನು ಹೇಳಬಲ್ಲೆ ಅಷ್ಟೇ. ಸೊ ಇವತ್ತಿನ ಈ ಒಂದು ವಿಡಿಯೋ ಬಗ್ಗೆ ಖಂಡಿತ ನಿಮ್ಮ ಅಭಿಪ್ರಾಯನ ನೀವು ನನ್ನ ಜೊತೆ ಶೇರ್ ಮಾಡಲೇಬೇಕು. ಸೊ ದಯವಿಟ್ಟು ಕಮೆಂಟಲ್ಲಿ ಶೇರ್ ಮಾಡಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ವಿಸಿಟ್ ಮಾಡಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ಆಗ ಇದೇ ರೀತಿ ಹೆಚ್ಚು ಹೆಚ್ಚು ಮೋಟಿವೇಶನಲ್ ವಿಡಿಯೋಸ್ ನಿಮಗಾಗಿ ಬರ್ತಾ ಇರುತ್ತೆ. ಇಷ್ಟ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್.